ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ. ಬನ್ನಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ BMTC ನಾನ್-HK ವಿಭಾಗದಲ್ಲಿ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳ ಮುಂದಿನ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಈಗಾಗಲೇ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಜನವರಿ 31, 2025 ಕೊನೆಯ ದಿನಾಂಕವಾಗಿರುತ್ತದೆ. ಇದಾದ ನಂತರ BMTC ಸಂಸ್ಥೆಯ ಕಡೆಯಿಂದ ಒಂದು ದಿನಾಂಕವನ್ನು ನಿಗದಿಪಡಿಸಿ ನಿಮಗೆ ಆರ್ಡರ್ ಕಾಪಿಯನ್ನು ಸಹ ಕೊಡ್ತಾರೆ. ನಂತರ ನೀವು ಏನ್ ಮಾಡಬೇಕಂದ್ರೆ, ಮೊದಲನೇದಾಗಿ ಮೆಡಿಕಲ್ ಚೆಕಪ್ ನ ಮಾಡಿಸಬೇಕಾಗಿರುತ್ತದೆ. ಈ ಒಂದು ಮೆಡಿಕಲ್ ಚೆಕಪ್ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಈ ಮೆಡಿಕಲ್ ಚೆಕಪ್ ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡಿಸಬೇಕಾಗಿರುತ್ತದೆ. ಏನೆಲ್ಲ ಚೆಕಪ್ ಮಾಡ್ತಾರೆ ಈ ಮೆಡಿಕಲ್ ಚೆಕಪ್ ಅಲ್ಲಿ, ಏನೇನ್ ಚೆಕ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಕಿವಿ, ಕಣ್ಣು, ನಂತರ ನಮ್ಮ ಹೈಟು, ನಮ್ಮ ವೆಯ್ಟು ಚೆಕ್ ಮಾಡಿ ಫೈನಲ್ ಆಗಿ ನಮಗೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಸಹ ನೀಡ್ತಾರೆ. ಈ ಒಂದು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸೋದಕ್ಕೆ 1300 ರು ಇಂದ 1600 ರೂಪಾಯಿಗಳವರೆಗೂ ಖರ್ಚಾಗುತ್ತದೆ. ನಂತರ ಎರಡನೇದಾಗಿ ಶ್ಯೂರಿಟಿ ಡೆಪಾಸಿಟ್ ಬಗ್ಗೆ ನೋಡೋದಾದ್ರೆ, ಏನಿದು ಶ್ಯೂರಿಟಿ ಡೆಪಾಸಿಟ್ ಅಂದ್ರೆ, ನೀವು BMTC ಯಲ್ಲಿ ಕೆಲಸ ಮಾಡಬೇಕಾದರೆ ನಿಮ್ಮ ಕಡೆಯಿಂದ 5200 ರೂಪಾಯಿಯನ್ನ ಶ್ಯೂರಿಟಿ ಡೆಪಾಸಿಟ್ ಅಂತ ಮಾಡಿಸ್ಕೊಳ್ತಾರೆ. ನಂತರ ಈ ಒಂದು ಅಮೌಂಟ್ ಮುಂದಿನ ದಿನಗಳಲ್ಲಿ ನಿಮಗೆ ರೀಫಂಡ್ ಆಗುತ್ತೆ. ನಂತರ ಮೂರನೇ ಪಾಯಿಂಟ್ ನೋಡೋದಾದ್ರೆ, ಮೂರನೇದಾಗಿ ಟ್ರೈನಿಂಗ್ ಬಗ್ಗೆ. ಸ್ನೇಹಿತರೆ, ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅಂತ. ಅದಕ್ಕೋಸ್ಕರ ಟ್ರೈನಿಂಗ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಸ್ನೇಹಿತರೆ, ನಿಮಗೆ ಟ್ರೈನಿಂಗು 3 ದಿನಗಳ ಕಾಲ ಆಫೀಸ್ ನಲ್ಲಿರುತ್ತೆ. ಈ 3 ದಿನಗಳ ಕಾಲ ನೀವು ಪ್ರಯಾಣಿಕರೊಂದಿಗೆ ಯಾವ ರೀತಿ ವರ್ತಿಸಬೇಕು, ನಂತರ ಟಿಕೆಟ್ ನ ಯಾವ ರೀತಿ ಕೇಳಬೇಕು, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ BMTC ಸಂಸ್ಥೆಗೆ ಸಂಬಂಧಪಟ್ಟಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ 3 ದಿನಗಳ ಕಾಲ ನಿಮಗೆ ನೀಡಲಾಗುತ್ತದೆ. ನಂತರ 3 ದಿನಗಳ ಕಾಲ ಸೀನಿಯರ್ ಕಂಡಕ್ಟರ್ ನ ಜೊತೆ ನಿಮ್ಮನ್ನು ಒಂದು ರೂಟ್ಗೆ ಸಹ ಕಳುಹಿಸುತ್ತಾರೆ. ನಂತರ ಸೀನಿಯರ್ ಕಂಡಕ್ಟರ್ ಯಾವ ರೀತಿ ಪ್ರಯಾಣಿಕರೊಂದಿಗೆ ಟಿಕೆಟ್ ನ ಕೇಳುತ್ತಾರೆ, ನಂತರ ನಾವು ಯಾವ ರೀತಿ ಪ್ರಯಾಣಿಕರೊಂದಿಗೆ ವರ್ತಿಸಬೇಕು ಎಂದು ಈ ರೀತಿಯಾದಂತಹ ಎಲ್ಲಾ ಒಂದು ಮಾಹಿತಿಯನ್ನ ನಾವು ಸೀನಿಯರ್ ಕಂಡಕ್ಟರ್ ಇಂದ ನೋಡಿ ಕಲಿತುಕೊಳ್ಳಬೇಕಾಗಿರುತ್ತದೆ. ನಂತರ ನಾಲ್ಕನೇದಾಗಿ ಡಿಪೋ ಸೆಲೆಕ್ಷನ್ ನ ಕೌನ್ಸಿಲಿಂಗ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂದ್ರೆ, ಸ್ನೇಹಿತರೆ, ನಮಗೆ ಬೆಂಗಳೂರಿನಲ್ಲಿ BMTC ಡಿಪೋಗಳು ಟೋಟಲ್ ಆಗಿ 52 ಡಿಪೋಗಳಿವೆ. ಇದರಲ್ಲಿ 20 ರಿಂದ 25 ಡಿಪೋಗಳನ್ನ ದೊಡ್ಡದಾದ ಡಿಸ್ಪ್ಲೇ ಮುಖಾಂತರ ನಮಗೆ ತೋರಿಸುತ್ತಾ ಇರುತ್ತಾರೆ. ಅದರಲ್ಲಿ ನಾವು ನಮ್ಮ ರ್ಯಾಂಕ್ ಬಂದಾಗ ಯಾವ ಡಿಪೋದಲ್ಲಿ ಖಾಲಿ ಇರುತ್ತೆ, ಯಾವ ಡಿಪೋದಲ್ಲಿ ವೇಕೆನ್ಸಿ ಖಾಲಿ ಇರುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗಿರುತ್ತದೆ. ನಂತರ ಡಿಪೋ ಸೆಲೆಕ್ಟ್ ಆದ ನಂತರ ನಾವು ಆ ಒಂದು ಡಿಪೋಗೆ ಹಾಜರಾಗಿ ಅಲ್ಲಿ ಸಹ ಒಂದು ರೂಟ್ ಕೌನ್ಸಿಲಿಂಗ್ ನಡೆಯುತ್ತೆ. ಅಲ್ಲಿ ಸಹ ಯಾವ ರೂಟ್ ಖಾಲಿ ಇರುತ್ತೆ ಆ ಒಂದು ರೂಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತದೆ. ನಂತರ ಈ ಒಂದು ರೂಟ್ ನಮಗೆ 1 ವರ್ಷಗಳ ಕಾಲ ಅಂದ್ರೆ 1 ವರ್ಷ ಪ್ರೊಫೆಷನಲ್ ಪೀರಿಯಡ್ ಅಂತ ಇರುತ್ತೆ. ಈ ಪ್ರೊಫೆಷನಲ್ ಪೀರಿಯಡ್ ಮುಕ್ತಾಯವಾಗುವವರೆಗೂ ನಮಗೆ ಈ ಒಂದು ರೂಟ್ ಫಿಕ್ಸ್ ಆಗಿರುತ್ತೆ. ನಂತರ 5ನೇದಾಗಿ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ತುಂಬಾ ಜನಕ್ಕೆ ಸ್ಯಾಲರಿ ಎಷ್ಟು 9,000 ಅಂತಾರೆ, 10,000 ಅಂತಾರೆ, 8,000 ಅಂತಾರೆ ಕೆಲವರು. ಅದಕ್ಕೋಸ್ಕರ ಸ್ಯಾಲರಿ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ನಾವು ಈಗಾಗಲೇ ಕೆಲಸ ಮಾಡುತ್ತಿರುವ HK ಅಭ್ಯರ್ಥಿಗಳಿಂದ ಪಡೆದುಕೊಂಡ ನಿಖರವಾದ ಮಾಹಿತಿಯನ್ನ ಈಗ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಎಲ್ಲಾ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಸಹ ಮಾಡಿ. ಈಗ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ಒಂದು ತಿಂಗಳಿಗೆ 14,000 ರೂಪಾಯಿಗಳು ಸ್ಯಾಲರಿ ಇರುತ್ತೆ. ಇದರಲ್ಲಿ ಡಿಡಕ್ಷನ್ ಆಗಿ ನಿಮಗೆ 10,000 ದಿಂದ 11,000 ರೂಪಾಯಿಗಳು ನಿಮ್ಮ ಕೈ ಸೇರುತ್ತೆ.
ಇನ್ನ ಆರನೇ ಪಾಯಿಂಟ್ ನೋಡೋದಾದ್ರೆ ರಜೆ ದಿನಗಳ ಬಗ್ಗೆ. ಸ್ನೇಹಿತರೆ, ಒಂದು ತಿಂಗಳಿಗೆ 4 ದಿನ ವೀಕ್ ಆಫ್ ಇರುತ್ತೆ. ಆಸ್ ಪರ್ ರೋಸ್ಟರ್ ಪ್ರಕಾರ ನಾವು ವೀಕ್ ಆಫ್ ನ ತೆಗೆದುಕೊಳ್ಳಬಹುದಾಗಿರುತ್ತದೆ. ನಂತರ ಒಂದು ತಿಂಗಳಲ್ಲಿ 22 ದಿನ ಕೆಲಸ ಮಾಡಿದರೆ ಒಂದು CL ಅಂದ್ರೆ ಒಂದು ಕ್ಯಾಶುಯಲ್ ಲೀವ್ ನಮಗೆ ಸಿಗುತ್ತೆ. ನಂತರ ಇನ್ ಕೇಸ್ ಫ್ಯೂಚರ್ ಲೀವ್ ಪ್ಲಾನ್ ಇದ್ರೆ ವೀಕ್ ಆಫ್ ಸಮಯದಲ್ಲಿ ಕೆಲಸ ಮಾಡಿ ಅದನ್ನು ಮುಂದೆ ಕಂಟಿನ್ಯೂಸ್ ಆಗಿ 2 ದಿನ ರಜೆಯನ್ನು ಪಡೆದುಕೊಳ್ಳಬಹುದಾದ ಒಂದು ಆಪ್ಷನ್ ಕೂಡ ಇಲ್ಲಿ ಇದೆ. ಆದ್ದರಿಂದ ಇದೇ ರೀತಿಯ BMTC ಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.